ಶ್ರಾವಣಿ ಮೊರೆ, ಹಾಗಾದರೆ ನೀವು ಹನಿಮೂನ್ಗೆ ಹೋಗ್ತಾ ಇಲ್ವಾ? ಅಯ್ಯೋ, ಆ ನಿರ್ಧಾರ ತಗೋಬೇಡಿ. ಇವಳು ನೋಡ್ಕೊಳಕ್ಕೆ ನಾನಿದ್ದೀನಿ. ಇವತ್ತು ಸ್ವಲ್ಪ ಜ್ವರ ಬಂದಿದೆ, ನಾಳೆ ಅಷ್ಟರಲ್ಲಿ ಹುಷಾರಾಗ್ತಾಳೆ. ದಯವಿಟ್ಟು ನೀವು ಹೋಗೋದನ್ನ ಕ್ಯಾನ್ಸಲ್ ಮಾಡಬೇಡಿ. ಇಲ್ಲ ಮಾವ, ಯಾರು ಏನೇ ಹೇಳಿದ್ರು ಅಷ್ಟೇ, ನನಗಂತೂ ಹೋಗೋಕ್ಕೆ ಮನಸ್ಸಿಲ್ಲ. ಅಲ್ಲ, ಅತ್ತೆ ಮೈ ನೋಡಿ ಎಷ್ಟು ಸುಡ್ತಾ ಇದೆ, ಎಷ್ಟು ಹಿಂಸೆ ಪಟ್ಕೋತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇವ್ರನ್ನ ಬಿಟ್ಟು ಹೋಗಿ ಖುಷಿಯಾಗಿ ಸುತ್ತಾಡ್ಕೊಂಬರಕ್ಕಾಗುತ್ತಾ ಮಾವ? ನಾವು ಅಲ್ಲಿಗೆ ಹೋದ್ರೂ ನಮ್ಗೆ ಇಲ್ಲಿದೆ ಯೋಚನೆ ಇರುತ್ತೆ. ಅದ್ರ ಬದಲು ನಾವು ಹೋಗದೆ ಇರೋದೇ ಒಳ್ಳೇದು. ಮೇಡಮ್, ಲಲಿತಾದೇವಿ ಅಮ್ಮವ್ರಿಗೊಂದು ಮಾತು. ನಾನು ಮಾತಾಡ್ತೀನಿ ಸುಬ್ಬು. ಅಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಹನಿಮೂನ್ಗೆ ಹೋಗೋದು ಮುಖ್ಯನಾ? ಟಿಕೆಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡೋಣ. ಅಯ್ಯೋ ಸುಬ್ರಹ್ಮಣ್ಯ, ಹೇಳ್ತಾ ಇದ್ದೀನಲ್ಲಪ್ಪ, ನನ್ನಿಂದ ನೀವು ಹೋಗೋದು ನಿಲ್ಬಾರ್ದು. ಹೋಗ್ಬಿಟ್ಟು ಬನ್ನಿ, ನನಗೇನಾಗಿಲ್ಲ. ಅಮ್ಮ, ಏನಮ್ಮ ನೀನು? ಅವರೇ ಹೋಗಲ್ಲ ಅಂತ ಹೇಳ್ತಿದ್ದಾರೆ, ನೀನು ಯಾಕೆ ಹೋಗು ಹೋಗು ಅಂತ ಹೇಳ್ತಿದೀಯಾ? ಅಯ್ಯೋ, ಅದು ಹಂಗಲ್ಲ ಕಣಮ್ಮ. ವರ್ತನೂ ವರನೂ ರೆಡಿಯಾಗಿರ್ತಾರೆ. ಇವ್ರು ಹೋಗಿಲ್ಲ ಅಂದರೆ ಅವರು ಹೋಗಲ್ಲ. ನನ್ನಿಂದ ಇವ್ರು ಹೋಗೋದು ನಿಲ್ಬಾರ್ದು. ಇಲ್ಲ ಅತ್ತೆ, ನಾವಿಬ್ರು ಅಷ್ಟೇ ಹೋಗಲ್ಲ, ಅವರಿಬ್ರು ಹೋಗಿ ಬರಲಿ. ಎಂಥ ದೊಡ್ಡ ಮನಸ್ಸು ಶ್ರಾವಣಿಯಮ್ಮ ನಿಮ್ಮದು. ನಿಮ್ಮ ಸಂತೋಷಕ್ಕೆ ಧಕ್ಕೆ ಆದರೂ ಪರವಾಗಿಲ್ಲ, ಬೇರೆಯವ್ರ ಸಂತೋಷ ಹಾಳಾಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿನ ನಿಮ್ಮನ್ನು ನೋಯಿಸ್ಬಿಟ್ಟೆ. ಈಗ ಈ ಪಾಪಿಗೋಸ್ಕರ ನಿಮ್ಮ ಖುಷಿನ ಬಿಟ್ಕೊಡ್ತಾ ಇದ್ದೀರಲ್ಲ. ಮೇಡಮ್, ಅಮ್ಮಂಗೆ ಹುಷಾರಿಲ್ಲ ಅಂದಮೇಲೆ ಅವ್ರು ಹೇಗೆ ಹೋಗ್ತಾರೆ ಮೇಡಮ್? ಹಾಗಾದ್ರೆ ಅತ್ತೆಗೆ ಹುಷಾರಿಲ್ಲದೆ ಇರೋ ವಿಷಯ ಅವ್ರಿಗೆ ಹೇಳೋದೇ ಬೇಡ. ಅವರಿಬ್ರು ಖುಷಿಯಾಗಿ ಹೋಗಿ ಬರಲಿ. ರಾವಣಿಯಮ್ಮ, ಹಾಗಾದರೆ ನಾವು ಹೋಗಲ್ಲ ಅಂತ ಹೇಳದ್ನಲ್ಲ ಮಾವ. ರೀ, ನೀವು ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಬನ್ನಿ. ಅಪ್ಪ, ನಾನು ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಮೇಡಮ್, ನೀವು ವರದಂಗೆ ವರಲಕ್ಷ್ಮಿಗೆ ವಿಷಯ ತಿಳಿಸ್ಬಿಡಿ. ಹಾಂ, ನಾನು ಹೇಳ್ತೀನಿ. ಅಮ್ಮ, ಏನಾಗಲ್ಲ, ಬಂದ್ಬಿಡ್ತೀನಿ. ಮಾವ, ಅತ್ತೆ ಬೆಳಗಿಂದ ಏನೂ ತಿಂದಿಲ್ಲ. ನಾನು ಹೋಗಿ ಗಂಜಿ ರೆಡಿ ಮಾಡಿಕೊಂಡು ತಣ್ಣೀರು ಬಟ್ಟೆ ತೊಗೊಂಬಂದ್ಬಿಡ್ತೀನಿ.